Hello, Namaste, my dear friends. Today, our discussion on valuation of goodwill or methods and valuation of goodwill. My dear friends, I spoke on regarding methods and valuation of goodwill in the previous videos along with theory concept. So look at this question, the ninth question. This question is different from past 3 videos. ಇಂದಿನ ಕ್ವಶನ್ನಲ್ಲಿ ನಾನು ಡಿಸ್ಕಸ್ ಮಾಡಿದಾಗೆ ವಿಡಿಯೋಸಲ್ಲಿ ಡಿಸ್ಕಷನ್ ಮಾಡಿದಾಗೆ ಮೆಥಡ್ಸ್ ಆ್ಯಂಡ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಸೊ ಆ 4 ವಿಡಿಯೋದಲ್ಲಿ ಒಂದು ಥೇರಿ ಕಾನ್ಸೆಪ್ಟ್ ಥೇರಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಫಾರ್ಮುಲಾಸ್ ಎಲ್ಲ. ಇನ್ನು ರೆಸ್ಟ್ ಆಫ್ ದ 3 ಕ್ವಶನ್ಸ್ ಬೇಸ್ಡ್ ಆನ್ ನ್ಯೂಮೆರಿಕಲ್ಸ್ ಪ್ರಾಕ್ಟಿಕಲ್. ಅದರಲ್ಲಿ ಸಿಂಪಲ್ ಆ್ಯಾವರೇಜ್ ಮೆಥಡ್ ಮತ್ತು ವೇಟೆಡ್ ಆ್ಯಾವರೇಜ್ ಮೆಥಡ್ ಮಾಡಿದ್ದೆ. ಸೊ ಅದಾದಮೇಲೆ ಕ್ಯಾಪಿಟಲೈಸೇಷನ್ ಆಫ್ ಆ್ಯಾವರೇಜ್ ಪ್ರಾಫಿಟ್ ಮೆಥಡ್ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಓಕೆ, ಲುಕ್ ಅಟ್ ದಿಸ್ ಕ್ವಶನ್. ದ ಫಾಲೋಯಿಂಗ್, ಬಟ್ ನಾನು PPT ವಿಡಿಯೋ I have explained regarding capitalization of average profit in PPT old format, old balance sheet. Okay, let us look. As you can see this picture, this question is a new format balance sheet. In the PPT, I have explained old balance sheet, but there is no difference between old balance sheet and there is a little difference between old balance sheet and new balance sheet. But here vertical format is there, but in the PPT horizontal balance sheet is there. So look at this question. So here equity and liabilities is given. So under equity and liability shareholders fund, note number 1, share capital 3,50,000 is given. 3,50,000. Next, reserve and surplus. Under reserve and surplus, reserve only given 50,000, but here profit is not given. So profit is to be calculated in some different manner. Okay, here reserve is given but profit is not given. So here ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಬರಬೇಕಾಗಿತ್ತು, ಕೊಟ್ಟಿಲ್ಲ, ಬಟ್ ಕೆಳಗಡೆ ಪ್ರಾಫಿಟ್ಸ್ ಇದೆ. ಸೊ ಈ ಪ್ರಾಫಿಟ್ಸ್ 95,000 ಇದೆಯಲ್ಲ, ಸೊ ಇದು ಇಲ್ಲಿ ಅಂದರೆ ಕರೆಂಟ್ ಇಯರ್ ಪ್ರಾಫಿಟ್ ಇಲ್ಲೊಂದು ಡಿಸ್ಕ್ಲೋಸ್ ಮಾಡಬೇಕಾಗಿತ್ತು ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಕೆಳಗಡೆ. ಸೊ ಇಲ್ಲಿ ಪ್ರೊವೈಡ್ ಮಾಡಿಲ್ಲ. ಸೊ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಲೆಟ್ ಅಸ್ ಲುಕ್. ಹೌ ಡು ಯು ಟ್ರೀಟ್ ವೈಲ್ ಕ್ಯಾಲ್ಕುಲೇಟಿಂಗ್ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್? While you calculating average capital employed, there is one condition. There is a condition is there. The current year profit or previous year profit, which is given under reserve and surplus, half of the profit should be deducted from average capital employed. There is a condition is that half of the profit should be deducted from average capital employed. But here profit is not given under reserve and surplus, but here profit is given in the balance sheet, in the adjustment. In this case vice versa we have to made. ಅಲ್ಲಿ ನಾವು ಲೆಸ್ ಮಾಡಬೇಕಾಗಿತ್ತು, ಬಟ್ ಇಲ್ಲಿ ನೆಟ್ ಪ್ರಾಫಿಟ್ ಇಲ್ಲಿ ಮೇಲೆ ಕೊಟ್ಟಿಲ್ಲ, ಇಲ್ಲಿ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಇಲ್ಲಿ ಏನು ಮಾಡಬೇಕು, ಲೆಸ್ ಮಾಡೋ ಬದಲಾಗಿ ಹ್ಯಾಡ್ ಮಾಡಬೇಕು. ಇಲ್ಲೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ರೆ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮಾಡೋ ಸಮಯದಲ್ಲಿ ಏನಾಗುತ್ತೆ, ಫಾರ್ಮುಲಾಸ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಸಮ್ ಫಾರ್ಮುಲಾಸ್ ಇನ್ ದ ಥೇರಿ ಸೆಷನ್. ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮಾಡಬೇಕಾದ್ರೆ ಟೋಟಲ್ ಅಸೆಟ್ಸಲ್ಲಿ ಟೋಟಲ್ ಲೈಬಿಲಿಟೀಸನ್ನು ಮೈನಸ್ ಮಾಡಿ ಬರೋ ಅಮೌಂಟಲ್ಲಿ ಅದು ಕ್ಯಾಪಿಟಲ್ ಎಂಪ್ಲಾಯ್, ಅದರಲ್ಲಿ ಆ ಅಮೌಂಟಲ್ಲಿ ಹಾಫ್ ಆಫ್ ದ ಕರೆಂಟ್ ಇಯರ್ ಪ್ರಾಫಿಟನ್ನು ಮೈನಸ್ ಮಾಡಬೇಕಂತ ಫಾರ್ಮುಲಾದಲ್ಲಿ ಹೇಳಿದ್ದೆ. ಸೊ ಇಲ್ಲಿ ಪ್ರಾಫಿಟ್ ಇಲ್ಲಿ ಕೊಟ್ಟಿಲ್ಲ, ಸೊ ಪ್ರಾಫಿಟನ್ನು ಕೆಳಗಡೆ ಕೊಟ್ಟಿದ್ದಾರೆ. ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಕೆಳಗಡೆ ಕಂಪಲ್ಸರಿಯಾಗಿ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಇರಬೇಕು. ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಕೆಳಗಡೆ P&L ಅಕೌಂಟ್ ಇರಬೇಕು, ಬಟ್ ಇಲ್ಲಿ ಇಲ್ಲ. ಸೊ ಇದನ್ನೇನು ಮಾಡಬೇಕು ಅಂತ ಹೇಳಿದ್ರೆ, ಸೊ ಹಿಯರ್ ಅಂಡರ್ ದಿಸ್ ಕೇಸ್ so we have to profit should be added in this case because profit is not given. ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಬರಬೇಕಾಗಿದ್ದು ಬಂದಿಲ್ಲ. ಸೊ ನೋಡೋಣ, ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮಾಡಬೇಕಾದ್ರೆ ಟೋಟಲ್ ಅಸೆಟ್ಸಲ್ಲಿ ಔಟ್ಸೈಡ್ ಲೈಬಿಲಿಟೀಸನ್ನು ಮೈನಸ್ ಮಾಡಿದ್ರೆ ಬರ್ತಕ್ಕಂಥದ್ದು ಕ್ಯಾಪಿಟಲ್ ಎಂಪ್ಲಾಯ್ಡ್. ಆ ಕ್ಯಾಪಿಟಲ್ ಎಂಪ್ಲಾಯ್ಡಲ್ಲಿ
ಆ್ಯಾವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮಾಡಬೇಕಾದ್ರೆ ಹಾಫ್ ಆಫ್ ದ ಪ್ರಾಫಿಟ್ಟು ಮೈನಸ್ ಮಾಡಬೇಕು ಆ್ಯಸ್ ಪರ್ ದ ರೂಲ್. ಬಟ್ ಹಿಯರ್ and reserve and surplus doesn't have P&L account. Due to that, the 2013-14 profit was 95,000. The one more adjustment is there, 5,000. The 5,000 should be deducted from 95,000. So balance will be 90,000. Out of 90,000, the half of the profit means 45,000 is to be added to capital employed. This is the noted. It is a very important point to noted while calculating average capital employed. ಓಕೆ, ಇಷ್ಟು ಗಮನದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಅಂದರೆ ಪಿ ಪಿ ಟಿನಲ್ಲಿ ಓಲ್ಡ್ ಫಾರ್ಮ್ಯಾಟ್ ಬ್ಯಾಲೆನ್ಸ್ ಶೀಟ್ ಇದೆ, ಇಲ್ಲಿ ವರ್ಟಿಕಲ್ ಫಾರ್ಮ್ಯಾಟ್ ನೋಟ್ ಸಮೇತ ಕೊಟ್ಟಿದ್ದಿದೆ. ಎಕ್ಸಾಮಿಗೆ ಆಲ್ಮೋಸ್ಟ್ ಓಲ್ಡ್ ಫಾರ್ಮ್ಯಾಟ್ ಬೇಸ್ ಯೂಶ್ವಲಿ ಇನ್ ದ ಕ್ವಶನ್ ಪೇಪರ್ಸ್ ಓಲ್ಡ್ ಫಾರ್ಮ್ಯಾಟ್ ಕ್ವಶನ್ಸ್ ಯೂಶ್ವಲಿ ಅಕರ್ಸ್. ಬಟ್ ಹಿಯರ್ ಐ ಆಮ್ ಡಿಸ್ಕಸಿಂಗ್ as per the revised schedule 6 of Companies Act 2013. So vertical format is I am going to explaining. So I am explaining right now. So here liabilities, outside liabilities, creditors only is given 1 lakh. Next, total equity and liabilities is 5 lakh. But assets are two types of assets are there: fixed assets, current assets. But shares is there. Shares do not comes under calculating average capital employed. I mean total assets minus total assets includes current assets and non-current assets, or are fixed assets and current assets. But investment in shares do not comes under calculating average capital employed. So these are the points to be noted. Fixed assets 2 lakh plus 2 lakh 50. Total will be 4 lakh 50. 4 lakh 50,000 minus 1 lakh. 3 lakh 50. 3 lakh 50,000 plus 95,000 minus 5,000, 90,000 into 1 by 2. I mean half of 45,000. So 45,000 should be added back to 3 lakh 50. 3 lakh 50 plus 45,000, 3 lakh 95,000 is the average capital employed. I mean, so first 2 lakh plus 2 lakh 50,000, total 4 lakh 50,000. 4 lakh 50,000. 4 lakh 50,000 minus here 1 lakh is there. So subtract 1 lakh. The balance will be so it's 3 lakh 50,000. So next 3 lakh 50,000 plus 95,000 minus 5,000, the balance will be 90,000. 90,000 into 1 by 2, so 45,000 added, total 3,95,000. This is the average capital employed according to second method. I mean capitalization of average capital employed method. Capitalization of average capital employed method. ಅದರ ಪ್ರಕಾರ ಇದು 3,95,000 ಆಯಿತು. ಬಟ್ ಫಾರ್ಮೆಟ್ ಪ್ರಕಾರ ಈ ಪ್ರಾಫಿಟ್ ಏನಾದರೂ ಇಲ್ಲಿ ಕೊಟ್ಟಿದ್ರೆ, ಇನ್ ಕೇಸ್ ಇಫ್ ದ ಪ್ರಾಫಿಟ್ ಈಸ್ ಗಿವನ್ ಅಂಡರ್ ರಿಸರ್ವ್ ಅಂಡ್ ಸರ್ಪ್ಲಸ್, ಇನ್ಸ್ಟೆಡ್ ಆಫ್ ಪ್ಲಸ್ ಇಟ್ ಶುಡ್ ಬಿ ಮೈನಸ್. ಇಲ್ಲಿ ನಾನು 45,000 ರೂಪಾಯಿ ಇದೆ, 90,000 ರೂಪಾಯಿ ಇಲ್ಲಿ ಏನಾದರೂ ಪ್ರೊವೈಡ್ ಮಾಡಿದ್ರೆ 90,000 ರೂಪಾಯಿ ಇದು ಮೈನಸ್ ಆಗ್ತಿತ್ತು, ಪ್ಲಸ್ ಆಗ್ತಿರಲಿಲ್ಲ. ಸೊ ಇದು ಪಾಯಿಂಟ್ ನೋಟ್ ಮಾಡ್ಕೋಬೇಕು. ಓಕೆ, ಅಪ್ ಟು ದಿಸ್. ಸೊ ಇದು 5 lakh ಟೋಟಲ್ ಅಸೆಟ್ಸ್ ಮತ್ತು ಟೋಟಲ್ ಲಯಬಿಲಿಟೀಸ್ ಕೊಟ್ಟಿದ್ದಾರೆ. ಕೆಳಗಡೆ ನೋಟ್ಸ್ ಇಲ್ಲಿ ನಾವು ಕನ್ಸಿಡರ್ ಮಾಡದೇ ಇರೋದು ಯಾವುದು? 50,000 ಇಸ್ ನಾಟ್ ಬಿ ಕನ್ಸಿಡರ್ಡ್ ಬಿಕಾಸ್ ಇಟ್ ಇಸ್ ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್. ಓಕೆ, ನೆಕ್ಸ್ಟ್ apart from note number 1 share capital, look at the adjustment. The following, the net profits were earned which include a fixed income of rupees 5,000 per annum from the investment in shares. The 5,000 is to be earned from the investment of shares. So 50,000 ಮೇಲೆ ಒಂದು 5,000 rupees income ಬದಿಯಂತೆ. So this profit already 5,000 have been already included these profits. That's why
the profit 5,000 should be subtract from each year. 65,000 minus 5,000, 75,000 minus 5,000, 85,000 minus 5,000, 95,000 minus 5,000, because it is income already included. Here clearly stated that the following net profits were earned which included in fixed income. It means that in this profit the income is already included, that's why this amount should be subtracted. So 5,000 every year kalibeku. The normal rate of return on the average capital employed, similar type of 10%. This is helpful for calculating while normal profit. ಈ 10% ಎದಕ್ಕೆ ಯೂಸ್ ಆಗುತ್ತೆ while calculating normal profit. Then how do you compute goodwill? How do you compute goodwill under this case? Means super profit minus average profit minus normal profit. While you computing goodwill under this case, goodwill is equal to super profit into number of years purchase. First we have to ascertain super profit. Super profit is equal to average profit minus normal profit. Normal profit ಮಾಡಬೇಕಾದ್ರೆ ಈ 10% ಕೌಂಟ್ ಆಗುತ್ತೆ. ಈಗ ಬೋರ್ಡ್ ಮೇಲೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಈಕ್ವೇಷನ್ ಅನ್ನು ಬರ್ಕೋಬೇಕು. Compute the value of goodwill of the business 3 years purchase. So average 3 years purchase of average super profit of the last 4 years. ಈ ಲಾಸ್ಟ್ 4 ಇಯರ್ಸ್ ಅನ್ನು ಮಾಡಬೇಕು. ಈ ಲಾಸ್ಟ್ 4 ಇಯರ್ಸ್ ಬೇಸಿಸ್ ಮೇಲೆ ಕ್ಯಾಪಿಟಲೈಸೇಷನ್ ಆವರೇಜ್ ಪ್ರಾಫಿಟ್ ಅನ್ನು ಮಾಡಬೇಕಾಗುತ್ತೆ. ಜೊತೆಗೆ ಯೂಸಿಂಗ್ ವೆಯ್ಟೆಡ್ ಆವರೇಜ್ ಪ್ರಾಫಿಟ್ ಆಲ್ಸೋ ಯೂಸಿಂಗ್ ವೆಯ್ಟೆಡ್ ಆವರೇಜ್ ಪ್ರಾಫಿಟ್ ಮೆಥಡ್ ಕೂಡ ಮಾಡಬೇಕು. ಎರಡು ಮೆಥಡ್. ವಿ ಹ್ಯಾವ್ ಟು ಅಸರ್ಟೈನ್ ದ ಗುಡ್ ವಿಲ್ ಅಂಡರ್ ಸೂಪರ್ ಪ್ರಾಫಿಟ್ ಆಫ್ ಕ್ಯಾಪಿಟಲೈಸೇಷನ್ ಆಫ್ ಆವರೇಜ್ ಪ್ರಾಫಿಟ್ ಅಲಾಂಗ್ ವಿತ್ ವೆಯ್ಟೆಡ್ ಆವರೇಜ್ ಪ್ರಾಫಿಟ್ ಮೆಥಡ್. ಎರಡು ಮೆಥಡನ್ನು ನಾವು ಅಸರ್ಟೈನ್ ಮಾಡಬೇಕು. So here last point is given, assuming that each year profit was fully distributed as dividend among the shareholders. The dividend is distributed among the shareholders out of these profits. ಈ ಪ್ರಾಫಿಟ್ಸ್ನಲ್ಲಿ ಎಲ್ಲರಿಗೂ ಡಿವಿಡೆಂಡನ್ನು ಷೇರುದಾರರಿಗೆ ಕೊಟ್ಟಿದ್ದಾರಂತೆ. ಓಕೆ, ಸೊ ಇಲ್ಲಿ ಎರಡು ಮೆಥಡ್ ನಾವು ಮಾಡಬೇಕು. ಕ್ಯಾಪಿಟಲೈಸೇಷನ್ ಆಫ್ ಆವರೇಜ್ ಪ್ರಾಫಿಟ್ ಮೆಥಡ್ ಅಂಡರ್ ಸೂಪರ್ ಪ್ರಾಫಿಟ್ ಮೆಥಡ್. ಕ್ಯಾಪಿಟಲೈಸೇಷನ್ ಆಫ್ ಆವರೇಜ್ ಪ್ರಾಫಿಟ್ ಮೆಥಡ್ ಯಾವುದ್ರ ಮೇಲೆ ಮಾಡಬೇಕು? ಸೂಪರ್ ಪ್ರಾಫಿಟ್ ಮೆಥಡ್ ವರ್ಕೌಟ್ ಮೇಲೆ ಮಾಡಬೇಕು. ಅದ್ರ ಜೊತೆಗೆ ವೆಯ್ಟೆಡ್ ಆವರೇಜ್ ಪ್ರಾಫಿಟ್ ಮೆಥಡ್ ಮೇಲೆ ಕೂಡ ಇವರು ಹೇಳಿದ್ದಾರೆ, ವೆಯ್ಟೆಡ್ ಆವರೇಜ್ ಪ್ರಾಫಿಟ್. ಸೊ ಎರಡು ಮೆಥಡ್ ಮೇಲೆ ಮಾಡೋಣ. ಫಸ್ಟ್ ಯು ಪೀಪಲ್ ಟೇಕ್ ಡೌನ್ ದಿಸ್ ಕ್ವಶನ್. ಫಸ್ಟ್ ಟೇಕ್ ಡೌನ್ ದ ಸ್ಕ್ರೀನ್ಶಾಟ್. Okay, I am going to solve this question on the whiteboard. I finished the explanation of the question. Then what is the solution to that question? So my dear friends, look at this answer I am presented over on the board. So here valuation of goodwill under capitalization of super profit method and weighted average using weighted average profit method or weighted average profit or weighted average profit. Both are we have to ascertain with the help of the formula. Okay, we are both using or and weighted average profit method. Yes, so both we have to calculate with the help of the formula. Okay, here capitalization of super profit method and weighted average profit method, both are we have to calculate. But here in the question clearly stated that compute the value of goodwill of the above business at 3 years purchase of average super profit for the last 4 years using weighted average profits. Here weighted average profits I have calculated here. Weighted average profits. On the basis of weighted average profits, we have to ascertain goodwill. Under capitalization of super profit method. Andre ಈ weighted average profit ಅನ್ನ ಬೇಸ್ ಆಗಿ ಇಟ್ಟುಕೊಂಡು weights the question weights are not given. ಕ್ವಶನ್ ಅಲ್ಲಿ weights ಕೊಟ್ಟಿಲ್ಲ, ನಾನೇ ಪ್ರಿಸೂಮ್ಡ್ 4 ವರ್ಷದ ಕೊಟ್ಟಿದ್ದಾರೆ, 4 ವರ್ಷದ್ದು
ವೇಟ್ಸ್ ಅನ್ನ 1 2 3 4 ಹಾಕೊಂಡಿದ್ದೀನಿ. ಓಕೆ, ಫಸ್ಟ್ ಕ್ವಶನ್ ಅನ್ನ ನೀವು ಬರ್ಕೋಬೇಕು. ಫಸ್ಟ್ ಟೇಕ್ ಡೌನ್ ದ ಕ್ವಶನ್, ದೆನ್ ಓನ್ಲಿ ಯು ಕ್ಯಾನ್ ಫಾಲೋ ದಿಸ್ ವಿಡಿಯೋ ಅಂಡ್ ಪ್ರೆಸೆಂಟೇಷನ್, ದೆನ್ ಓನ್ಲಿ ಯು ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. My dear friends, look at this. Valuation of goodwill under capitalization of super profit and are using weighted average profit method. Here, first look at the formula. Goodwill is equal to super profit into number of years purchase. Here, number of year purchase is given in the question is, I stated that as I said before, compute the value of goodwill of the above business at 3 years purchase. So 3 years purchase is given. So that's why goodwill is equal to super profit into number of years purchase. Here super profit 40,500 I wrote here, but number of purchase is 3 I wrote down here, but total goodwill is 1,21,500. How do we got 1,25,000 here? Here look at this. First super profit. How do you compute super profit? So look at the formula. First here goodwill goodwill under capitalization super profit. Capitalization super profit, the formula is super profit into number of years purchase is over. Okay, next under and weighted average profit method. Weighted average profit method is equal to weighted average profit into number of years purchase, ORR number of years purchase. First we have to ascertain super profit. First super profit we have to ascertain, because with the help of weighted average profit method we have to able to ascertain super profit method is equal to super profit is equal to average profit ORR. ಈ ಕ್ವಶನ್ ಅಲ್ಲಿ ಅವ್ರು ಏನು ಹೇಳ್ಯಾರ, ವೇಟೆಡ್ ಆವರೇಜ್ ಪ್ರಾಫಿಟ್ ಅನ್ನ ಯೂಸ್ ಮಾಡ್ಕೊಂಡು ಮಾಡ್ರಿ ಅಂತ ಹೇಳಿದ್ರ, ಅದಕ್ಕೋಸ್ಕರ ವೇಟೆಡ್ ಆವರೇಜ್ ಪ್ರಾಫಿಟ್ ORR ಆವರೇಜ್ ಪ್ರಾಫಿಟ್ ಬೋತ್ ಯಾವ್ದಾದ್ರು ಒಂದು, ವೇಟೆಡ್ ಆವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್. ಹೌ ಡು ಯು ಕಾಂಪ್ಯೂಟ್ ವೇಟೆಡ್ ಆವರೇಜ್ ಪ್ರಾಫಿಟ್? Here look at this. How do you compute weighted average profit? Calculation of weighted average profit. Before going to calculate this adjusted profit, first we have to deduct. In question clearly stated that so look at this. The following net profits were earned which included in fixed income of rupees 5,000 per annum. So investment in shares, that's why 65,000 every year 5,000 is to be deducted according to this question. Okay, here 65,000 minus 5,000, 75,000 minus 5,000, 85,000 minus 5,000, 95,000 minus 5,000. So this is the way that next after finding adjusted profit, look at this. So 2001 60,000, 2002 70,000, 2013 80,000, 2014 90,000, 11 12 13 14. So weights are not given in the question, but I presumed to give 1 2 3 4. In even in the examination also, in the question paper, if the weights are not given in the question paper, in the examination question paper, at that time you can give weights like 1 2 3 4. ಕ್ವಶನ್ ಪೇಪರ್ ಅಲ್ಲಿ ವೇಟ್ಸ್ ಕೊಟ್ಟಿಲ್ಲ ಅಂದ್ರೂ ಕೂಡ ನೀವೇ 1 2 3 4 ಅನ್ನ ಕೊಟ್ಕೋಬೇಕು. ಸೊ ಇಲ್ಲಿ 60,000 into 1 60,000, 70,000 into 2 1,40,000, 80,000 into 3 2,40,000, 90,000 into 4 3,60,000. Both among these totals, so 60,000 plus 1,40,000, 2,40,000, 3,60,000, total 8 lakh. Then total two weights 1 plus 2 3, 3 plus 3 6, 6 plus 4 10. Total weights is 10. So according this weighted average profit, look at this formula. So weighted average profit, so here weighted average profit here, look at this formula. How do you compute? ಇಲ್ಲಿ ಕ್ವಶನ್ ಅಲ್ಲಿ ಅವರೇ ಹೇಳ್ಯಾರ, weighted average profit ಅನ್ನು ಯೂಸ್ ಮಾಡಿಕೊಂಡು ನೀವು ಸೂಪರ್ ಪ್ರಾಫಿಟ್ ಮೆಥಡ್ ಅಲ್ಲಿ ಬರ್ತಕ್ಕಂತ capitalization of on the basis of weighted average profit method we have to ascertain the super profit. ಈ ಕ್ವಶನ್ ಅಲ್ಲಿ weighted average profit ಅನ್ನು ಮಾಡ್ರಿ ಅಂತ ಹೇಳೋದಕ್ಕೋಸ್ಕರ ಮಾಡಿದ್ವಿ, ಅದರ್ವೈಸ್ average profit ಅಂದ್ರೆ ಈ ಚಾರ್ಟ್ ಅನ್ನು ಹಾಕೋ ಅವಶ್ಯಕತೆ ಇಲ್ಲ. ಈ ಕ್ವಶನ್ ಅಲ್ಲಿ ಹೇಳೋದಕ್ಕೋಸ್ಕರ ಮಾಡ್ತಾ ಇದ್ದೀವಿ weighted average profit ಅನ್ನು ಯೂಸ್ ಮಾಡ್ಬಿಟ್ಟಿರುತ್ತೆ. ಹೇಳಿಲ್ಲ ಅಂದ್ರೆ
ಈ acquisition profit 1, 2, 3, 4. 4 years total and divided by 4. The balance will be average profit. When question is silent about weighted average profit, then these profits added. Make them this total 90,000 plus 80,000 plus 90,000 70,000 plus 80,000. Total will be 3 lakh. Total will be 3 lakh. ಎಷ್ಟು ಆಗುತ್ತೆ? So 3 lakh is 3 lakh divided by 4 ಮಾಡಿದ್ರೆ ನಿಮಗೆ ಒಂದು ಅಮೌಂಟ್ 75,000 ಸಿಗುತ್ತೆ. ಇನ್ ಕೇಸ್ ವೇಟೆಡ್ ಅವರೇಜ್ ಮಾಡಿ ಅಂತ ಹೇಳ್ದೆ ಇದ್ರೆ ಈ ತರ ಮಾಡಬೇಕು. ಮಾಡಿ ಅಂತ ಹೇಳೋದಕ್ಕೋಸ್ಕರ ಇದನ್ನ ಮಾಡ್ಕೋಬೇಕಾಯ್ತು. ಸೊ ವೇಟೆಡ್ ಅವರೇಜ್ ಪ್ರಾಫಿಟ್ is equal to total product. In total product divided by total weights. Here look at this arrow mark. So weighted average profit is equal to total product divided by total weights. So total product is 8 lakh divided by 10 according to formula. According to this formula, total product is 8 lakh, total weights is 10. So 8 lakh divided by 10, the weighted average profit is 80,000. So next, look at this. Weighted average profit we have ascertained 80,000. So super profit is equal to weighted average profit 80,000 minus normal profit. So here look at this normal profit. Normal profit is equal to average capital employed into normal rate of return divided by 100. Normal rate of return divided by 100. How do you compute average capital employed? Look at this. Average capital employed is equal to total assets. Total assets are includes current assets, fixed assets, and fixed assets or non-current assets. Next, minus outside liabilities. First take down the question ಅಲ್ಲಿ ಕೊಟ್ಟಿದ್ದಾರೆ. liabilities ಅಲ್ಲಿ ಒಂದೇ ಒಂದು creditors ಇದೆ. So total assets ಅಂದ್ರೆ current assets and fixed assets minus outside liabilities, creditors, bills payable, outstanding expenses, proposed dividend, income tax provision if or given on the liability side. Liability side ಅಲ್ಲಿ ಏನಾದರೂ under the current liabilities ಕೆಳಗಡೆ ನಾವು ಬ್ಯಾಲೆನ್ಸ್ ಶೀಟ್ ಜಸ್ಟ್ ನೋಡಿದ್ವಿ. just as you all seen that in the previous 10 minutes ago there was a balance sheet. In balance sheet vertical format was there, assets and liabilities. Current liabilities and liabilities and assets. In the liabilities there was a under current liabilities there was a in current liabilities there was a current creditors. So according this assets minus liabilities after deducting out of assets liabilities out of assets ಅಂದ್ರೆ assets ಅಲ್ಲಿ the outside liabilities is to be deducted from total assets. After deducting outside liabilities, the balance will be profit. The balance will be capital employed. After ascertaining capital employed, added back half of the current year profit, because here on the liability side under reserve and surplus there is no profit and loss account, but in the adjustment current year profit is given. Look at this current year profit. Actually here reserve and surplus there is no profit and loss account, but here P&L account is given. So 95,000 minus C 5,000 has to be deducted. ಈ 95,000 ಅಲ್ಲಿ 5,000 ಡಿಡಕ್ಟ್ ಅಲ್ಲಿ ಮೇಲೆ ತೋರಿಸಿದ್ದೀನಿ. ಎಲ್ಲಿ ಓಕೆ here 95,000 minus 5,000 is to be deducted here. Look at this. So ಈ 90,000 ಮೇಲೆ half of amount ಅನ್ನು ಮಾಡಿರೋದು. So 2 lakh is fixed assets, 2,50,000 is current assets. So minus 1 lakh is creditors. The balance will be 3,50,000. 3,50,000 plus 1 by 2 of 90,000. Here 90,000 into 1 by 2, the 40,000. So 3,50,000 plus 3,50,000 plus 45,000, 3,95,000 is the average capital employed.
2 lakh is fixed assets, 2,50,000 is current assets. So both will be total 4,50,000. 4,50,000 minus 1 lakh, balance will be 3,50,000. After ascertaining 3,50,000, look at this 90,000 is during the profit. ಇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಕ್ಕೋಸ್ಕರ ಇದೇ ರಿಸರ್ವ್ ಸರ್ಪ್ಲಸ್ ಅಲ್ಲಿ ಏನಾದರೂ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ರೆ ಆಡ್ ಮಾಡೋ ಬದಲಾಗಿ ಇನ್ಸ್ಟೆಡ್ ಆಫ್ plus it would be minus. Okay, so 1/2 of the 90,000 into 1/2 45,000. The total will be 3,95,000 is the average capital employed. Look at this formula. Normal profit is equal to average capital employed into normal rate of return into 100. Look at this. Look at this. So according to formula, so average capital employed 3,95,000. Then average capital employed, we have find out that 3,95,000. Next, normal rate of return. Normal rate of return given in the question is 10%. 10%, 10 divided by 100. So 39,500 is the normal profit according to formula. According to formula, we have ascertained. First, we have to ascertain the average capital. ಫಸ್ಟ್ ನಾವು ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅನ್ನು ಕಂಡಿಡಿದ್ವಿ. ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅನ್ನು ಕಂಡಿಡಿದಾದ್ಮೇಲೆ ಮತ್ತೆ ನಾರ್ಮಲ್ ಪ್ರಾಫಿಟಿಗೆ ಬಂದ್ವಿ. ನಾರ್ಮಲ್ ಪ್ರಾಫಿಟ್ ಏನಿದೆ, ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಡಿವೈಡ್ ಬೈ 100 ಇದೆ. ಸೊ ಯಾರೋ ಮಾರ್ಕ್ ಇಟ್ಟಿದ್ದೀನಿ. ಸೊ ಇದೇ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ 10 ಡಿವೈಡ್ ಬೈ 100 ಮಾಡಿದ್ರೆ 39,500 ನಾರ್ಮಲ್ ಪ್ರಾಫಿಟ್ ಬಂತು. ಈ 39,500 ಅನ್ನು ನಾನು ಇಲ್ಲಿ ಬಿಡಿಸಿದೆ, ಇಲ್ಲಿ ಹಾಕಿದೆ. ಸೊ 39,500. ಸೊ 80,000 ಇಲ್ಲಿಂದ ಬಂದಿರೋದು. 80,000 minus 35,500, 40,500 ಸೂಪರ್ ಪ್ರಾಫಿಟ್ ಬಂತು. ಇದೇ ಸೂಪರ್ ಪ್ರಾಫಿಟ್ ಅನ್ನ ಇಲ್ಲಿ ಹಾಕಿದ್ದೀನಿ. ಸೊ 40,500 ನಂಬರ್ ಆಫ್ ಇಯರ್ಸ್ ಪರ್ಚೇಸ್ 3. ಸೊ 1,21,500. ಸೊ ದಿಸ್ ಈಸ್ ದ ಅಂಡರ್ ಸೂಪರ್ ಪ್ರಾಫಿಟ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂಡರ್ ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್ ಅಂಡ್ ವೇಟೆಡ್ ಆವರೇಜ್ ಮೆಥಡ್ and the weighted average profit method. Look at this. Goodwill is equal to weighted average profit into number of years purchase. So here weighted average profit is 80,000. 8 lakh divided by 10 according to formula. According to this formula, weighted average profit is equal to total product divided by total weights. Here total product is 8 lakh, total weights is 10. Total the balance would be 80,000. Now balance will be 80,000 is the weighted average profit. Look at this. Here weighted average profit is 80,000 into number of years purchase is 3. The balance will be 2,40,000 and goodwill under weighted average profit. Up to this 10 marks. Up to this the valuation of goodwill under capitalization of super profit method and weighted average profit method is over. So this is 10 marks question. So if you have any query regarding this, put a mail to me in my email ID akimarut@gmail.com. So if you like this presentation or video, please comment and share. Have a good day. Have a progressive time. Goodbye. Have a nice day.